ಖುಷಿ ಅನ್ನೋಕ್ಕಿಂತ ಇಡೀ ನಮ್ಮ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಪ್ರತಿಯೊಬ್ಬರು ಇಲ್ಲಿ ಎಲ್ಲರೂ ಬಂದಿದ್ದಾರೆ. ಮತ್ತು ಹೊರಗಡೆಯಿಂದ ಆಡಿಯನ್ಸ್ ಬಂದಿದ್ದಾರೆ. ನನಗೆ ಅದು ತುಂಬ ಖುಷಿ ಆಗ್ತಾ ಇದೆ. ಮತ್ತು ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಮ್ಮಂಥ ಹೊಸಬ್ರಿಗೆ ಒಂದು ಅವಕಾಶ ಎಲ್ಲರೂ ಕೊಟ್ಟರೆ ನಾವು ಒಂದು ಪ್ರಯತ್ನ ಮಾಡ್ತೀವಿ, ಒಳ್ಳೊಳ್ಳೆ ಸಿನಿಮಾ ಮಾಡ್ತೀವಿ. ಬಟ್ ತುಂಬ ಖುಷಿ ಏನಂದರೆ ಹೇಳೋಕ್ಕೆ ಮಾತೇ ಇಲ್ಲ. ಯಾಕೆಂದರೆ ಇದು ತುಂಬ ವರ್ಷದ ಕನಸು. ನಮಗೂ ಒಂದು ಸಿನಿಮಾ ಮಾಡಬೇಕು, ಬೆಳಿಬೇಕು ಅಂತ ಆಸೆ ಇದೆಯಲ್ಲ. ಸೊ ಅದು ಇವತ್ತು ಈಡೇರಿದೆ. ಪ್ಲೀಸ್ ಎಲ್ಲರೂ ಹೋಗಿ ಸಿನಿಮಾ ನೋಡಿ, ಸಿನಿಮಾ ಸಪೋರ್ಟ್ ಮಾಡಿ. ಇವತ್ತು ನಮ್ಮದು ರಿಲೀಸ್ ಆಗಿದೆ, ಪ್ರತಿಯೊಂದು ಕಡೆ ಸ್ಟೇಟಲ್ಲೂ ರಿಲೀಸ್ ಆಗಿದೆ. ದಯವಿಟ್ಟು ಹೋಗಿ ಸಿನಿಮಾ ನೋಡಿ, ನಮ್ಮಂಥ ಹೊಸಬ್ರಿಗೆ ಬೆಳೆಸಿ. ನಾವು ಅಷ್ಟೇ ಕೇಳ್ಕೊಳೋದು ಇನ್ನೇನಿಲ್ಲ. ನಾವು ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಸಿನಿಮಾ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತೀವಿ ಕನ್ನಡ ಜನತೆಗೆ. ಥ್ಯಾಂಕ್ ಯು. ಸರ್, ನೀವು ಹೇಳಿದಂಗೆ ಸಿನಿಮಾಗಳು ಇವಾಗ ನಿಲ್ತಾ ಇಲ್ಲ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಕೂಡ ನಿಲ್ತಾ ಇಲ್ಲ. ಸೊ ನಿಮ್ಮ ಸಿನಿಮಾದಲ್ಲಿ ಏನಿದೆ, ಯಾಕೆ ಪ್ರೇಕ್ಷಕರು ಬರಬೇಕು ಥಿಯೇಟರ್ನಲ್ಲಿ? ಅಂದರೆ ಈ ಸಿನಿಮಾದಲ್ಲಿ ಏನಿದೆ ಅನ್ನೋದಕ್ಕಿಂತ ಇವತ್ತಿನ ಕಾಮನ್ ಏನು ನಡೆಯುತ್ತೆ ಪ್ರತಿಯೊಬ್ಬರದು, ಈ ಕಾಲೇಜ್ ಟೈಮಲ್ಲಿ ಇರ್ಬೋದು, ಅವ್ರದ್ದೆಲ್ಲ ಲವ್ಸ್ ಯಾವ ಥರ ಇರುತ್ತೆ, ಪ್ರೀತಿ ಅನ್ನೋದು ಅದನ್ನು ತುಂಬ ಡೀಪಾಗಿ ತೋರಿಸಿದ್ದೀವಿ. ಲವ್ ಹೇಗೆ ಆ ಥರ ಸಬ್ಜೆಕ್ಟ್ ಮಾಡಿರೋದು ಒಂದು ರಿಯಲ್ ಥ್ರೋಟ್ ಆಲ್ಮೋಸ್ಟ್ ಎಲ್ಲ ಕರ್ನಾಟಕನೇ ಶೂಟ್ ಮಾಡಿರೋದು. ಹೌದು. ನನಗೆ ತುಂಬ ಇಷ್ಟ ಆಗಿದ್ದ ಪಾತ್ರ ಅಂದರೆ ನಂದು ಅದಕ್ಕೇನು ಜೀವ ತುಂಬಬೇಕು, ಜೀವ ತುಂಬಿದ್ದೀವಿ. ನಮ್ಮ ಡೈರೆಕ್ಟರ್ ಏನು ಹೇಳಿದ್ದಾರೆ, ನಮ್ಮ ಪ್ರತಿಯೊಬ್ಬರು ನನಗೆಲ್ಲರೂ ಸಪೋರ್ಟ್ ಮಾಡಿರೋದೆ. ನಮ್ಮ ಇಡೀ ಟೀಮ್ ತಂಡ ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮಿಕ್ಕಿದ್ದೆಲ್ಲ ನಿಮಗೆ ಗೊತ್ತಿದೆಯಲ್ಲ ಆಡಿಯನ್ಸ್ ಏನು ಹೇಳಿದ್ದಾರೆ ಅಂತ. ಥ್ಯಾಂಕ್ ಯು ಮೇಡಮ್. ನೀವೇ ನೋಡಿದ್ದೀರ ರೆಸ್ಪಾನ್ಸ್ ಯಾವ ಥರ? ಪ್ರತಿಯೊಬ್ಬರು ಸಿನಿಮಾ ಆಡಿಯನ್ಸ್ ಎಲ್ಲ ಬಂದು ಇವತ್ತು ಹೌಸ್ಫುಲ್ ಬೋರ್ಡ್ ಬೇರೆ ಬಿದ್ದಿದೆ. ಪ್ರತಿಯೊಬ್ಬರು ಸಿನಿಮಾ ನೋಡಿದವ್ರು ಹೊರಗಡೆ ಬಂದು ಸಾಂಗ್ಸ್ಗಳಾಗಿರ್ಬೋದು, ಕತೆ ಬಗ್ಗೆ ಆಗಿರ್ಬೋದು, ಎಲ್ಲದಕ್ಕೂ ತುಂಬ ಖುಷಿಯಾಗಿ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ಅವರ ಒಪಿನಿಯನನ್ನು ಹೇಳಿದ್ದಾರೆ. ನಾವು ಯಾರನ್ನೂ ಬೇರೆ ರೀತಿ ಕರೆಸಿರಲಿಲ್ಲ. ನಮ್ಮ ಸಿನಿಮಾನ ಆನ್ಲೈನಲ್ಲಿ ಬುಕ್ ಮಾಡಿ ಕೆಲವರು ನಾರ್ಮಲ್ ಪಬ್ಲಿಕ್ಗಳೇ ನಮ್ಮ ಸಿನಿಮಾನ ಬಂದು ನೋಡಿರೋದು. ಸೊ ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ಪ್ರತಿಯೊಬ್ಬರು ಕರ್ನಾಟಕ ಜನತೆ ದಯವಿಟ್ಟು ನಮ್ಮ ಕಣ್ಣ ಮುಚ್ಚೆ ಸಿನಿಮಾನ ನೋಡಿ. ನೀವು ಒಂದ್ಸತಿ ನೋಡಿ, ನಿಮ್ಮ ಸಿನಿಮಾದಲ್ಲಿ ಯಾವುದೋ ಒಂದು ಕ್ಯಾಟಗರಿ ಒಬ್ಬೊಬ್ರಿಗೆ ಒಂದೊಂದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಕೇಳ್ಕೊತೀನಿ. ನನ್ನ ಲೈಫ್ ಅನ್ನೋದಕ್ಕಿಂತ ಇಲ್ಲಿ ಏನು ಕತೆ ಹೋಗ್ತು, ಅದರಲ್ಲಿ ನಮ್ಮ ಹುಡುಗ ದಿಲೀಪ್ ಅಂತ ಇದ್ದಾನೆ. ಆ್ಯಕ್ಚುಲಿ ಆ ಹೀರೋ ಕ್ಯಾರೆಕ್ಟರ್ ದಿಲೀಪ್ ಅನ್ನೋದು ಅದು ರಿಯಲ್ ಕ್ಯಾರೆಕ್ಟರ್ ದಿಲೀಪ್ ಅಂತ ಇರೋದು. ಪಾಪ ಆ ಹುಡುಗಂಗೆ ಈಗ ಪ್ರೆಸೆಂಟ್ ಕಣ್ಣು ಹೋಗ್ಬಿಡ್ತು. ಬಟ್ ಅವ್ನ ಲೈಫಲ್ಲಿ ನಡೆದಿದ್ದು ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ನಾನು ಅದಕ್ಕೆ ಸ್ಕ್ರೀನ್ ಪ್ಲೇ ಡೈಲಾಗ್ನೆಲ್ಲ ಇದು ಮಾಡ್ಕೊಂಡು ಅದಕ್ಕೆ ಸಾಂಗನ್ನು ಬರೆದು ಟೋಟಲ್ ಮೂವಿನೇ ಮಾಡಿದ್ದೆ ಸರ್. ಮತ್ತು ನಮ್ಮ ಸಿನಿಮಾಗೆ ನಮ್ಮ ಪ್ರೊಡ್ಯೂಸರ್ಗಳಾದಂತಹ ವೆಂಕಟಗೌಡ, ನಮ್ಮ ವೆಂಕಟೇಶ್ ಬಾಬು ಎಲ್ಲರೂ ಸಹ ಇವ್ರ ಸಾಥ್ ಇಲ್ದಲೇ ನಮ್ಮ ಸಿನಿಮಾ ಆಗ್ತಾ ಇರಲಿಲ್ಲ. ನಾನು ಯಾವತ್ತೂ ಅವ್ರಿಗೆ ಆಭಾರಿಯಾಗಿರ್ತೀನಿ. ಎಲ್ರಿಗೂ ನಮಸ್ಕಾರ. ಏನಿಲ್ಲ, ಇದು ನಾವು ತುಂಬ ಅಂದರೆ ಎಲ್ಲರೂ ಒಂದು ಟೆಕ್ನಿಷಿಯನ್ಸು ಸೇರಿ ಒಳ್ಳೆ ಎಡಿಟ್ರು, ಒಳ್ಳೆ ನೀವು ಈಗೆಲ್ಲರೂ ಸಿನಿಮಾ ನೋಡಿದ್ರಲ್ಲಿ ಹೇಳ್ತಾ ಇರೋದು ಏನಂದರೆ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ ಅಂತ. ಬಿಕಾಸ್ ಅದಕ್ಕೆ ನಮ್ಮ ಬಾಸ್ ರಾಜೇಶ್ ಕಾರಣ. ಅವರು ಗೊತ್ತು ನಿಮಗೆ, ಅವ್ರು ಎಂಥ ಮಾಂತ್ರಿಕರು ಮ್ಯೂಸಿಕಲ್ಲಿ ಅನ್ನೋದು. ತುಂಬ ಜನಕ್ಕೆ ಅವ್ರು ಲೈಫ್ ಕೊಟ್ಟಿದ್ದಾರೆ. ನಮ್ಮ ಸಿನಿಮಾಗೂ ಅವರು ಒಂದು ತುಂಬ ಹಾರ್ಡ್ ವರ್ಕ್ ಮಾಡಿ, ಡೆಡಿಕೇಟೆಡ್ ವರ್ಕ್ ಮಾಡಿ ಬಂದಿದ್ದಾರೆ. ಇವತ್ತು ಬರಬೇಕಾಯ್ತು ಅವ್ರು ಆ್ಯಕ್ಚುಲಿ ಕಾರಣಾಂತರಗಳಿಂದ ಬಂದಿಲ್ಲ. ಮನೇಲಿ ಒಂದು ಇದಾಯಿತು. ಸೊ ಬಟ್ ಅವರು ಈ ಸಿನಿಮಾಗೆ ನಮ್ಮ ಜೀವ ತುಂಬಿರೋದು ಅವ್ರು ಅಂತ ಹೇಳ್ಬೋದು. ಪ್ಲಸ್ ನಾವು ಅಂದರೆ ಇಲ್ಲಿ ಯಾರೂ ಒಂದು ಪ್ರೊಡ್ಯೂಸರು, ಒಂದು ಡೈರೆಕ್ಟ್ರು, ಒಂದು ಹೀರೋ ಆ ಥರ ಏನು ಮಾಡಿಲ್ಲ ನಾವು ಸಿನಿಮಾ. ಯಾಕೆಂದರೆ ಬಿಕಾಸ್ ಲೋಕಿ ನನ್ನ ಸ್ಕೂಲಲ್ಲಿ ಜೂನಿಯರು. ಸೊ ಆ ಒಂದು ಬೇಸ್ ಇಟ್ಕೊಂಡು ಅವನು ನಾನು ಮಾಡಬೇಕಂತ ಸ್ಟಾರ್ಟ್ ಮಾಡಿದ್ದು. ನಾವು ಒಂದು ಫೈನಾನ್ಷಿಯಲ್ ಸ್ಟೇಜಲ್ಲಿ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಸಮಸ್ಯೆಯಲ್ಲಿ ಸಿಗಾಕೊಂಡಾಗ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದು ವೆಂಕಟೇಶ್ ಬಾಬು ಸರು. ಅವ್ರಿಗೂ ಸೇಮ್ ನಾವೇನಂದರೆ ಸರ್ ಸಿನಿಮಾ ಹೊಸದು, ನೀವು ನಮ್ಗೆ ಸಪೋರ್ಟ್ ಮಾಡಬೇಕಂತ ಕೇಳಿದ ತಕ್ಷಣ ಈ ಸೆಕೆಂಡ್ ಥಾಟ್ ಇಲ್ದಲೇ ಬಂದರು. ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್. ಬಟ್ ಸಿನಿಮಾ ರಿಲೀಸ್ ಆಗಿದೆ. ಇವತ್ತು ನೋಡಿದ ಆಡಿಯನ್ಸ್ ಅಷ್ಟು ಜನ ತುಂಬ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ. ಕೆಲವರು ಹೇಳಿದಂತೂ ಸರ್ ಆ್ಯಕ್ಚುಲಿ ಇದನ್ನ ಇನ್ನೊಂದು ಸ್ವಲ್ಪ ಒಳ್ಳೆ ಮೇಕಿಂಗ್ ಮಾಡಿ, ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಹಾಕಿ ಪ್ಯಾಡಿಂಗ್ ಆರ್ಟಿಸ್ಟ್ ಕೊಟ್ಟಿರೋ ತುಂಬ ಚೆನ್ನಾಗಿರೋದು ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಥ್ಯಾಂಕ್ ಯು. ಮತ್ತು ಲೋಕಿ ಚೆನ್ನಾಗಿ ಮಾಡಿದ್ದಾನೆ. ಹೀರೋ ಆ್ಯಸ್ ಯೂಶುವಲ್ ಫಸ್ಟ್ ಸಿನಿಮಾ. ಬಟ್ ಆಲ್ಮೋಸ್ಟ್ ನಿಮಗೆ 90% ನಿಮಗೆ ಆ್ಯಕ್ಟಿಂಗ್ ಸಿಗುತ್ತೆ ಅದರ ಸಿನಿಮಾದಲ್ಲಿ. ಎಲ್ಲರೂ ಮಾಡಿದ್ದಾರೆ. ಮತ್ತು ಲಿರಿಕ್ಸ್ ಕಂಪ್ಲೀಟ್ಲಿ ಲೋಕಿನೇ ಬರೆದಿರೋದು. ಲೋಕಿ ಆಲ್ರೆಡಿ ತುಂಬ ಸಿನಿಮಾಗಳಿಗೆ ಲಿರಿಕ್ಸ್ ಬರೆದಿದ್ದಾರೆ. ಸೊ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಕರ್ನಾಟಕದಲ್ಲಿ ನಮಗೆ ಎಲ್ಲಿ ಜನ ಕ್ರೌಡ್ ಆಗ್ಬೋದು ಅಂತ ಅನಿಸುತ್ತೋ ಅಲ್ಲೆಲ್ಲ ಕಡೆ ಶೋ ಕೊಟ್ಟಿದ್ದೀವಿ. ದಯವಿಟ್ಟು ನೋಡಿ. ಬರೋ ವಾರ ನಮ್ಗೆ ಇನ್ನೂ ಚಾನ್ಸಸ್ ಇದೆ, ಜಾಸ್ತಿ ಥಿಯೇಟರ್ಸ್ ಆಗೋಂಥ ಚಾನ್ಸಸ್ ಇದೆ. ಬೀಂಗ್ ಎ ಡಿಸ್ಟ್ರಿಬ್ಯೂಟರ್ ಸಿನಿಮಾ 2ನೇ ವಾರ ನಾವು ಆಲ್ಮೋಸ್ಟ್ ತೊಗೊಂಡೋಗ್ತೀವಿ. ಥ್ಯಾಂಕ್ ಯು. ಎಲ್ಲರೂ ಇಷ್ಟು ಕನಸು ನೆನಸಾಗಿದೆ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಬೇಕು. ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಆನಂದಿಸಬೇಕು ಅಂತ ಆಸೆ.